ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಖಂಡಿತವಾಗಿಯೂ ಆ ದೇವರ ಆಶೀರ್ವಾದದಿಂದ ನೀವೆಲ್ಲರೂ ಚೆನ್ನಾಗಿರ್ತೀರ. ಇವತ್ತಿನ ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗಾದರೆ ತಡ ಮಾಡ್ತೀರಾ, ವಾಕ್ಯದ ಕಡೆ ಹೋಗೋಣ. ಇವತ್ತಿನ ವಾಕ್ಯ ಯೆಶಾಯನ ಗ್ರಂಥದಿಂದ ಅಧ್ಯಾಯ 26 ವಚನ 3. ನಿನ್ನ ನೆಚ್ಚಿದವರಿಗೆ, ಸ್ಥಿರಚಿತ್ತವುಳ್ಳವರಿಗೆ ಚಿರಶಾಂತಿಯ ನೀ ನೀಡುವೆ. ಡೋನರ್ಗಳ ಇವತ್ತಿನ ವಾಕ್ಯ ಎಷ್ಟು ಜನಕ್ಕೆ ಸಮಾಧಾನ ಕೊಡುತ್ತೆ ಅಂತ ನಾನು ಹೇಳೋಕ್ಕಲ್ಲ, ಬಟ್ ಖಂಡಿತವಾಗಿಯೂ ಯಾವುದೋ ಒಂದು ದಾರಿ ಅಂತೂ ಸಿಕ್ಕೇ ಸಿಗುತ್ತೆ. ಇವತ್ತಿನ ವಚನ ಏನು ಹೇಳುತ್ತೆ ಅಂದರೆ, ನಮಗೆ ಮನಃಶಾಂತಿ ಅನ್ನೋದು ಯಾವುದೋ ಒಂದು ಸಂದರ್ಭದಿಂದಲೋ ಅಥವಾ ಯಾವುದೋ ಒಂದು ಘಟನೆಯಿಂದಲೋ ಮೂಡುವಂಥದ್ದಲ್ಲ. ಅದು ದೇವ್ರನ್ನ ಸಂಪೂರ್ಣ ಮನಸ್ಸಿನಿಂದ ನಂಬೋರಿಗೆ ಮಾತ್ರ ಸಿಗುವಂಥದ್ದು. ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ, ನಮ್ಮ ಮನಸ್ಸು ನಮ್ಮ ಸಮಸ್ಯೆಗಳು, ಆಸೆಗಳು, ಇನ್ಯಾವುದೋ ಭಯಗಳು ಅಥವಾ ಇನ್ಯಾವುದೋ ಒಂದು ವಸ್ತುಗಳ ಮೇಲಿರೋ ಅಭಿಪ್ರಾಯಗಳಿಂದ ಅಲ್ಲ. ನಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್, ನಮ್ಮ ಏಕಾಗ್ರತೆ ಏನಿದೆ ದೇವ್ರ ಮೇಲಿಟ್ಟಾಗ ಮಾತ್ರ ಆ ಮನಃಶಾಂತಿ ನಮಗೆ ಸಿಗೋದು. ದೇವ್ರನ್ನ ನಂಬಿದಾಗ ಮಾತ್ರ, ಆ ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಂಡಾಗ ಮಾತ್ರ ನಮಗೆ ಮನಃಶಾಂತಿ ಅನ್ನೋದು ಸಿಗೋದು. ಜನರಲಿ ನಾವು ಮನುಷ್ಯರಾದ್ರೆ ಏನು ಮಾಡ್ತೀವಿ ಅಂದರೆ, ಹೆಲ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ನಮ್ಮ ಫ್ಯೂಚರು, ಅದು ಇದು ಎಲ್ಲ ಗೊಂದಲಗಳನ್ನ ತುಂಬಿಕೊಂಡು ನಾವು ದೇವರು ಇದ್ದಾರೆ ಅನ್ನೋದೇ ಮಾಡ್ತೋಗ್ಬಿಡ್ತೀವಿ. ಅವರಿದ್ದಾರೆ ನಮಗೆ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ಏನೇ ಬಂದರೂ ಸಮಾಧಾನವಾಗಿ ಶಾಂತಿಯಿಂದ ಅದನ್ನ ಫೇಸ್ ಮಾಡ್ತೀವಿ. ಎಲ್ಲ ವಿಷಯಗಳ ಬಗ್ಗೆ ಭಯ ಪಡೋದು ಬಿಟ್ಟು ಪ್ರಾರ್ಥನೆ ಮಾಡೋದಾಗಲಿ, ದೇವಸ್ಥಾನಕ್ಕೆ ಹೋಗೋದು, ದೈನಂದಿನ ದಿನ ಕುಟುಂಬ ಜಪಸರ ಮಾಡೋದು, ಧ್ಯಾನ ಕೇಂದ್ರಗಳಿಗೆ ಹೋಗಿ ಧ್ಯಾನ ಕೂಟವನ್ನು ಅಟೆಂಡ್ ಮಾಡಿ ಬರೋದು, ಪರಮಪ್ರಸಾದ ಆರಾಧನೆ ಪಾಲ್ಗೊಳ್ಳೋದು, ದೇವರನ್ನು ಸ್ತುತಿಸೋದು, ಇದೆಲ್ಲ ಮಾಡಿದಾಗಲೇ ನಮ್ಮ ಹೃದಯದಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಬೇರೆ ವಿಷಯಗಳಲ್ಲಿ ಇಂಟ್ರೆಸ್ಟ್ ತೋರಿಸೋದು, ಒಲವು ತೋರಿಸೋದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಡೋನರ್ಗಳೇ, ನಾವು ಮಾಡಬೇಕಾಗಿರೋದು ಇಷ್ಟೇ. ಯಾವಾಗ ದೇವ್ರ ಮೊರೆ ಹೋಗ್ತೀವಲ್ಲ, ಆವಾಗ ನಮ್ಮ ಮನಸ್ಸು ಶಾಂತಿಯಿಂದ ಕೊಡುತ್ತೆ, ಸಮಾಧಾನದಿಂದಿರುತ್ತೆ. ಅವಾಗ ಈ ಲೈಂಗಿಕ ವಸ್ತುಗಳು, ಕ್ಷಣಿಕ ಸುಖಕ್ಕಾಗಿ ಅಂದರೆ ಅಳೆದು ಹೋಗೋ ವಸ್ತುಗಳಿಗಾಗಿ ನಾವು ಆಸೆ ಪಡಲ್ಲ. ಆವಾಗಲೇ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರೋದು, ಏನೇ ಶೋಧನೆ ಬಂದರೂ ನಾವು ಜಯಿಸುವಂಥ ಶಕ್ತಿ ಸಿಗೋದು. ನಾವೇನಪ್ಪ ಮಾಡಬೇಕಂದ್ರೆ, ಆ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡಬೇಕು. ನಾವು ಏನು ಮಾಡಬೇಕು ಅಂದರೆ, ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ನಿಮ್ಮನ್ನೇ ನಂಬಿದ್ದೀನಿ, ನನಗೆ ನಿನ್ನ ಬಿಟ್ಟರೆ ಯಾರೂ ಗೊತ್ತಿಲ್ಲ ಅಂತ ಸಂಪೂರ್ಣವಾಗಿ ದೇವರು ಮೊರೆ ಹೋದಾಗ ಮಾತ್ರ ಎಲ್ಲ ಶೋಧನೆಗಳನ್ನ ಜಯಿಸೋಕ್ಕಾಗೋದು, ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಇರೋದು. ಹಾಗಿದ್ರೆ ನೀವು ಆ ದೇವರಲ್ಲಿ ಜಪ ಮಾಡಿ, ದೇವರೇ ನನಗೂ ಈ ಮನಃಶಾಂತಿಯನ್ನು ದಯಪಾಲಿಸಿ, ಬೇರೆ ಯಾವುದ್ರ ಮೇಲೂ ನಾನು ಆಕರ್ಷಿತಗೊಳ್ಳದಂತೆ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿ ಹಿಡ್ಕೊಳ್ಳೋ ಶಕ್ತಿಯನ್ನು ಕೊಡಿ ಅಂತ ಆ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ. ಖಂಡಿತ ನಿಮಗೂ ಮನಃಶಾಂತಿ ಸಿಗುತ್ತೆ, ನೀವು ಆ ದೇವರ ಕೃಪೆಗೆ ಪಾತ್ರರಾಗ್ತೀರ. ಇದು ಇವತ್ತಿನ ವಾಕ್ಯದಲ್ಲಿ ಇರೋ ಸಂದೇಶ. ಐ ಹೋಪ್ ಈ ವಾಕ್ಯ ನಿಮ್ಮ ಮನೆ ಮತ್ತು ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಬ್ಲೆಸ್ಸಡ್ ವೀಕೆಂಡ್. ಸಿಗೋಣ.